ನಮಶ್ಚಂಡಿಕಾಯೈ. ದೇವಿ ಮಹಾತ್ಮೆಯ 3ನೇ ಅಧ್ಯಾಯ ಮಹಿಷಾಸುರ ವಧೆಯನ್ನು ಧ್ಯಾನ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಉದ್ಯದ್ಭಾನುಸಹಸ್ರಕಾಂತಿ ಮರುಣಕ್ಷೌಮಾಂ ಶಿರೋಮಾಲಿಕಾಂ ರಕ್ತಾಲಿಪ್ತಪಯೋಧರಾಂ ಜಪವಟೀಂ ವಿದ್ಯಾಮಭೀತಿಂ ವರಂ ಹಸ್ತಾಬ್ಜೈರ್ದಧತೀಂ ತ್ರಿನೇತ್ರವಿಲಸದ್ವಕ್त्रारविन्दश्रियं ದೇವೀಂ ಬದ್ಧಹಿಮಾಂಶುರತ್ನಮುಕುಟಾಂ ವಂದೇ ರವಿಂದಸ್ಥಿತಾಂ. ಸುಮೇಧ ಋಷಿಯು ಹೀಗೆ ಹೇಳಿದ. ಮಹಾ ಅಸುರನು ಸೇನಾಪತಿಯೂ ಆದಂತಹ ಚಿಕ್ಷುರನು ನಾಶ ಹೊಂತಾ ಇರುವಂತಹ ಆ ಸೈನ್ಯವನ್ನು ನೋಡಿ ಕೋಪದಿಂದ ದೇವಿಯೊಂದಿಗೆ ಯುದ್ಧ ಮಾಡಲು ತಾನೇ ಹೊರಟ. ಬಾಣದ ಮಳೆಗೆರೆದ. ಆಗ ದೇವಿಯು ಲೀಲಾ ಮಾತ್ರದಿಂದ ಆತನ ಬಾಣಗಳನ್ನು ತುಂಡು ಮಾಡಿ ತನ್ನ ಬಾಣದಿಂದ ಆತನ ಕುದುರೆ ಸಾರಥಿಯನ್ನು ಹೊಡೆದಳು. ಅವನ ಧ್ವಜ, ಅವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಹಾಕಿದ್ಲು. ಕತ್ತರಿಸಲ್ಪಟ್ಟ ಬಿಲ್ಲುಳ್ಳ ಅವನನ್ನು ವೇಗವಾದ ಬಾಣದಿಂದ ದೇಹಕ್ಕೆ ನಾಟುವಂತೆ ಹೊಡೆದಳು. ಎಲ್ಲವನ್ನೂ ಕಳೆದುಕೊಂಡಂತಹ ಆತ ಕತ್ತಿ ಗುರಾಣಿಯಿಂದ ದೇವಿಯ ಮೇಲೆ ಮುನ್ನುಗ್ಗಿ ಬಂದ. ದೇವಿಯ ವಾಹನವಾದ ಸಿಂಹದ ತಲೆಯ ಮೇಲೆ ಹೊಡೆದು ದೇವಿಯ ಎಡಭುಜಕ್ಕೂ ಹೊಡೆದ. ಹೇ ರಾಜಪುತ್ರ, ಆ ಕತ್ತಿ ದೇವಿಯ ಭುಜವನ್ನು ಮುಟ್ಟಿ ಬಿದ್ದು ಹೋಯಿತು, ಚೂರಾಯಿತು. ಅನಂತರ ಕೋಪದಿಂದ ಆತ ಶೂಲ ಹಿಡಿದು ಅದನ್ನು ದೇವಿಯ ಮೇಲೆ ಎಸೆದ. ದೇವಿಯು ಅದನ್ನು ಕಂಡು ತನ್ನ ಶೂಲದ ಪ್ರಯೋಗವನ್ನು ಮಾಡಿದ್ಲು. ಅದು ಆತನನ್ನು 100 ಪಾಲು ಮಾಡಿ ಸೀಳಿ ಹಾಕಿತು. ಆತನ ಅಂತ್ಯವಾಗಿ ನಂತರ ಚಾಮರ್ನೆಂಬ ರಾಕ್ಷಸನು ಬಿಟ್ಟ ಶಕ್ತಿಯಾಯುಧವನ್ನು ತಾಯಿ ನಾಶ ಮಾಡ್ತಾಳೆ. ತನ್ನ ಹೂಂಕಾರದಿಂದ ಆತನ ಆನೆಯನ್ನು ಸಿಂಹವನ್ನು ಘಾಸಿ ಮಾಡಿದ್ಲು. ಆಮೇಲೆ ಚಾಮರನು ನೆಲದ ಮೇಲೆ ನಿಂತು ಯುದ್ಧ ಮಾಡಿದ. ಆಮೇಲೆ ತಾಯಿಯ ಸಿಂಹ ಆಕಾಶಕ್ಕೆ ನೆಗೆದು ಕೈಯಿಂದ ಚಾಮರನ ತಲೆಯನ್ನು ಶರೀರದಿಂದ ಬೇರೆ ಮಾಡಿತು. ಆಮೇಲೆ ಉದಗ್ರನೆಂಬವನು ಯುದ್ಧ ಮಾಡಿದ. ಆತನನ್ನು ಕಲ್ಲು, ಮರಗಳೇ ಮೊದಲಾದವುಗಳ ಮೂಲಕ ಅಂತ್ಯ ಮಾಡಿದ್ಲು ತಾಯಿ. ಆಮೇಲೆ ಕರಾಲನೆಂಬವ ದೇವಿಯ ಹಲ್ಲು ಮತ್ತು ಮುಷ್ಟಿ ಪ್ರಹಾರದಿಂದ, ಹಾಗೆಯೇ ಉದ್ಧತ ಗದಾ ಪ್ರಹಾರದಿಂದ, ಬಿಂಧಿಪಾಲದಿಂದ ಬಾಷ್ಕಲನು, ಬಾಣಗಳಿಂದ ತಾಮ್ರ ಅಂಧಕರನ್ನು, ತ್ರಿಶೂಲದಿಂದ ಉಗ್ರಾಸ್ಯ ಉಗ್ರವೀರ ಮಹಾಹನನ್ನು ಆಕೆ ವಧಿಸ್ತಾಳೆ. ಬಿಡಾಲನನ್ನು ಕತ್ತಿಯಿಂದಲೂ ಬಾಣಗಳಿಂದ ದುರ್ಧರ ದುರ್ಮುಖರನ್ನು ಆಕೆ ಕೆಡವಿದ್ಲು. ಈ ರೀತಿಯಾಗಿ ತನ್ನ ಸೈನ್ಯ ಕ್ಷೀಣವಾಗ್ತಾ ಇರುವ ಸಂದರ್ಭದಲ್ಲಿ ಮಹಿಷಾಸುರ ಕೋಣನ ರೂಪದಿಂದ ಬಂದು ಆ ದೇವತಾಗಣಗಳನ್ನು ಹೆದರಿಸಲು ಪ್ರಾರಂಭ ಮಾಡಿದ. ಕೆಲವರನ್ನು ತನ್ನ ಕೋರೆಹಲ್ಲಿನ ಏಟಿನಿಂದಲೂ, ಕೆಲವರನ್ನು ತನ್ನ ಗೊರಸುಗಳಿಂದಲೂ, ಕೆಲವರನ್ನು ಬಾಲದ ಹೊಡೆತದಿಂದ, ಇನ್ನು ಕೆಲವರನ್ನು ಗರ್ಜನೆಯಿಂದ, ಉಸಿರಿನ ಗಾಳಿಯಿಂದ ಕೆಲವರನ್ನು ನಾಶ ಮಾಡಿದ. ಕೋಡಿನಿಂದ ತಿವಿದ, ಅದರಿಂದಲೂ ಸುಮಾರು ಜನರನ್ನು ನಾಶ ಮಾಡಿದ. ಹೀಗೆ ಪ್ರಮಥ ಗಣಗಳನ್ನು ಕೆಡವಿ ದೇವಿಯ ವಾಹನವಾದ ಸಿಂಹವನ್ನು ಕೊಲ್ಲುವ ಸಲುವಾಗಿ ಮುನ್ನುಗ್ಗಿದ ಆ ಮಹಿಷಾಸುರ. ಅನಂತರ ದೇವಿಯು ಕೋಪಾವಿಷ್ಟಳಾದಳು. ನಂತರ ಸಿಟ್ಟಿಗೆದ್ದಂತಹ ಮಹಿಷ ಕಾಲಿನ ಗೊರಸಿನಿಂದ ಭೂಮಿಯನ್ನು ಕೆರೆದು ಹಳ್ಳ ಮಾಡ್ತಾ ಕೋಡಿನಿಂದ ಎತ್ತರ ಪರ್ವತವನ್ನು ಎತ್ತಿ ಬಿಸಾಡುತ್ತಾ ಗರ್ಜಿಸಿದ. ಅವನು ವೇಗವಾಗಿ ತಿರುಗ್ತಾ ಇದ್ದರಿಂದ ಭೂಮಿ ಸೀಳಿ ಹೋಯಿತು. ಬಾಲದ ಹೊಡೆತದಿಂದ ಸಮುದ್ರ ಎಲ್ಲೆಲ್ಲೋ ನುಗ್ಗಿ ತೇಲಿಸಿಬಿಟ್ಟಿತು. ಅವನ ಕೋಡುಗಳಿಂದ ಮೇಘಗಳು ತುಂಡಾಗಿ ಬಿಟ್ಟವು. ಉಸಿರಿನ ಗಾಳಿಯಿಂದ ಅವು ಚೂರಾಗಿ ಆಕಾಶದಿಂದ ಉದುರಿದವು. ಬೆಟ್ಟಗಳು ತುಂಡಾಗಿ ಬಿದ್ದವು. ಹೀಗೆ ಕೋಪದಿಂದ ಮುನ್ನುಗ್ಗಿ ಬರ್ತಾ ಇದ್ದಂತಹ ಆ ಅಸುರನನ್ನು ಕಂಡಂತಹ ದೇವಿ ಕೋಪದಿಂದ ಆತನನ್ನು ಕೊಲ್ಲಲು ತೀರ್ಮಾನಿಸಿದ್ಲು. ಆ ತಾಯಿ ಅವನ ಮೇಲೆ ಪಾಶವನ್ನು ಎಸೆದು ಕಟ್ಟಿ ಹಾಕಿದ್ಲು ಅವನನ್ನು. ಹಾಗೆ ಕಟ್ಟಲ್ಪಟ್ಟವ ಕೋಣದ ರೂಪದಿಂದ ಸಿಂಹವಾದ. ಅಂಬಿಕೆ ಸಿಂಹದ ತಲೆ ಕಡಿಯುವುದ್ರ ಒಳಗೆ ಆತ ಕತ್ತಿ ಹಿಡಿದ ಒಬ್ಬ ಮನುಷ್ಯನಾದ. ನಂತರದಲ್ಲಿ ಆನೆಯಾಗಿ ಮಾರ್ಪಾಡಾದ. ದೇವಿಯ ವಾಹನವಾದ ಸಿಂಹವನ್ನು ಘಾಸಿಗೊಳಿಸಿ
ಮತ್ತೆ ಕೋಣನ ರೂಪವನ್ನು ಧರಿಸಿ 3 ಲೋಕಗಳನ್ನು ಆತಂಕಗೊಳಿಸಿದ. ಕಿರುಚಾಡ್ತಾ ಇದ್ದಂತಹ ಆ ರಾಕ್ಷಸನನ್ನ ಕುರಿತು ದೇವಿ ಹೀಗೆ ಹೇಳಿದ್ಲು, ಹೇ ಮೂಢ, ನೀನು ಕ್ಷಣಕಾಲ ಗರ್ಜಿಸ್ತಾ ಇರು ಹೀಗೆ. ಇಲ್ಲಿ ನೀನು ನನ್ನಿಂದ ಕೊಲ್ಲಲ್ಪಟ್ಟ ಮೇಲೆ ದೇವತೆಗಳು ಗಟ್ಟಿಯಾಗಿ ಕೂಗಾಡಲಿದ್ದಾರೆ ಅಂತ ಹೇಳಿದ್ಲು. ಋಷಿ ಕಥೆಯನ್ನು ಮುಂದುವರಿಸ್ತಾ ಹೀಗೆ ಹೇಳಿದ, ಹೀಗೆಂದು ಹೇಳಿ ಆಕೆ ಆ ಮಹಾರಾಕ್ಷಸನನ್ನ ಕಾಲಿನಿಂದ ತುಳಿದು ಶೂಲದಿಂದ ಅವನ ಕುತ್ತಿಗೆಯನ್ನು ಚುಚ್ಚಿದ್ಲು. ಆಕೆಯ ಕಾಲಿನ ತುಳಿತಕ್ಕೆ ಸಿಕ್ಕಿಬಿದ್ದ ಅವನು ದೇವಿಯ ಪರಾಕ್ರಮಕ್ಕೆ ತುತ್ತಾಗಿ ತನ್ನ ಪ್ರಾಣವನ್ನು ಬಿಟ್ಟ. ಅಲ್ಲಿಯೇ ದೇವಿ ಆ ರಾಕ್ಷಸನ ತಲೆಯನ್ನು ಕತ್ತರಿಸಿದ್ಲು. ಅನಂತರ ರಾಕ್ಷಸ ಸೈನ್ಯ ಹಾಹಾಕಾರ ಮಾಡಿತು. ದೇವಿಯ ಪರಾಕ್ರಮಕ್ಕೆ ಸಿಕ್ಕಿ ಅದು ನಾಶವಾಗಿ ಹೋಯಿತು. ದೇವತೆಗಳು ಸಂತೋಷದಿಂದ ಸ್ತುತಿಸಿದರು. ಗಂಧರ್ವರು ಗಾನ ಮಾಡಿ ಅಪ್ಸರೆಯರು ನಾಟ್ಯವನ್ನು ಮಾಡಿದರು. ಇಲ್ಲಿಗೆ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಮಹಿಷಾಸುರನ ವಧೆ ಎಂಬ 3ನೇ ಅಧ್ಯಾಯ ಮುಗೀತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.